ಟೋಟಲ್ ಶೆಡ್ ಅಲ್ಲಿ ಎಷ್ಟು ಮರಿ ನಿಲ್ತವೆ ಸರ್? ಸರ್ ನಾವು ಸಪರೇಟ್ ಆಗಿ ಒಂದೊಂದ್ ಮರಿಗೂ ಕಲ್ಲು ಹಾಕಂತ ಹೋಗಿದೆ ಸರ್. ಇವು ಕರೂರ್ ಕಲ್ ಅಂತ. ಇದು ರಾಣೆಬೆನ್ನೂರು ಸಿಸ್ಟಮ್ ಸರ್. ಇದು ನಾವು ರಾಣೆಬೆನ್ನೂರು ಯಾವ ಕಲ್ಲು ಇದು? ಕರೂರ್ ಕಲ್ ಸರ್. ಇದು ಕರೂರ್ ಕಲ್ಲ? ಕರೂರ್ ಕಲ್ ಸರ್. ಇದು ಫೇಮಸ್ ಸರ್. ಕರೂರ್ ಕಲ್ ಅಂತ ಫೇಮಸ್ ಸರ್. ಇದು ಕುರಿ ಗುದ್ದಿದ್ರು ಕೂಡ ಏನೋ ಆಗಲ್ಲ ಸರ್. ಇವು ಮುರಿಯಲ್ಲ, ಹೊಡೆಯಲ್ಲ, ಏನೂ ಆಗಲ್ಲ ಸರ್. ಇವು ಒಂದೊಂದು ಎರಡೂವರೆ ಅಡಿ ಒಂದೊಂದು ಕಲ್ಲು ಹಾಕಂತ ಹೋಗಿದೆ ಸರ್. ಎರಡೂವರೆ ಅಡಿ ಸರ್. ಅಟ್ಟು ಟೈಪ್ ಮಾಡಿಸಬಹುದಾಗಿತ್ತಲ್ಲ ಸರ್? ಅಟ್ಟು ಟೈಪಿಗೆ ನಾವು ಹೋಗ್ಲಿಲ್ಲ ಸರ್. ನೆಲದ ಪದ್ಧತಿಯಲ್ಲೇ ನಾವು ಈಗ ಸಾಕ್ತಾ ಇದೀವಿ ಸರ್. ಈಗ ನೆಲದ ಪದ್ಧತಿಯಲ್ಲೇ ಸಾಕ್ತಿದೀವಿ ಸರ್. ಹೌದು. ಅಟ್ಟದ ಪದ್ಧತಿ ಯಾಕೆ ಬೇಡ ಅಂತ ಸರ್? ಈಗ ಅಟ್ಟದ ಪದ್ಧತಿ ಮುಂದೆ ಮಾಡ್ಕೋಬೇಕು ಸರ್. ಈಗಂತೂ ಸದ್ಯ ನಮ್ಗೀಗ ಅದಕ್ಕೆ ಹೋಗೋ ಇದಿಲ್ಲ ಸರ್. ಅಂದ್ರೆ ಮರಿ ನೆಲದ ಪದ್ಧತಿ ಮಾಡಿದಿರಲ್ಲ, ಗ್ರೋತ್ ಬರುತ್ತಾ? ಮರಿ ಗ್ರೋತ್ ಬರುತ್ತೆ ಸರ್. ಏನ್ ತೊಂದ್ರೆ ಇಲ್ಲ ಸರ್. ಏನಪ್ಪಾ ನಾವು ಶ್ರಮ ಪಡ್ಬೇಕು ಸರ್. ಇದು ಬೆಳಿಗ್ಗೆ ಸಂಜೆ ಕಸ ಹೊಡಿಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು. ಕುರಿ ಸಾಕಾಣಿಕೆ ಒಳಗೆ ಕುರಿ ಗ್ರೋತ್ ಬರ್ಬೇಕಂದ್ರೆ ಶ್ರಮ ಪಡ್ಬೇಕು ಅಷ್ಟೇ. ಶೆಡ್ ಹೆಂಗಿದ್ರು ನಡೀತದೆ. ಶೆಡ್ ಹೆಂಗಿದ್ರು ನಡೆಯುತ್ತೆ ಸರ್. ಇವತ್ತು ನೀವು ಸುಸ್ತಾಗ್ ಬಂದ ಮನೆಗೆ ಹೆಂಗ್ ಮಲ್ಕಣಕ್ ಒಂದು ನೆರಳು ಮನೆ ಬೇಕು. ಹೌದು ಸರ್. ನೀವು ಹಳೆ ತಗಡ್ ತರ್ರಿ ಸರ್. ಹಳೆ ತಗಡ್ ತನ್ನಿ, ಸಿಮೆಂಟ್ ಇಂದ ಒಂದ್ ಕಮ್ಮ ತಗೊಂಡ್ ಬನ್ನಿ. ಇಲ್ಲಪ್ಪ ಅಂದ್ರೆ ನಿಮ್ಮಲ್ಲಿ ಯಾವ್ದಾದ್ರು ಇದು ಸೆಕೆಂಡ್ ಹ್ಯಾಂಡ್ ಕಬ್ಬಿಣದ ಇದೇ ಇರ್ಲಿ, ಅದನ್ನ ಮಾಡ್ಕೊಂಡು ಒಂದ್ ಸಣ್ಣದ್ ಗೂಡ್ ಟೈಪ್ ಮಾಡ್ಕೊಳ್ಳಿ. ನೀವು ಕುರಿ ಫಾರಮಿಗೆ ಇಲ್ಲ ನಾನ್ ಖರ್ಚು ಮಾಡ್ದಂಗೆ 8-8.5 ಲಕ್ಷನೇ ಖರ್ಚು ಮಾಡಿ ಅಂತ ಹೇಳಲ್ಲ. ಹೌದು. ಚಿಕ್ಕದಾಗ ಒಂದ್ 50,000 ರೂಪಾಯಿಗೆ ನೀವು ಶೆಡ್ ನಿರ್ಮಾಣ ಮಾಡ್ಕೊಂಡು ಕುರಿ ಸಾಕಾಣಿಕೆ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಲಾಭ ನೀವು ಹೊಂದ್ಕೊಳ್ಳಿ. ಈಗ ನಾನ್ ಮಾಡ್ದಂಗೆ ಮಾಡಕ್ ಹೋಗ್ಬೇಡ್ರಿ. ಆಕ್ಚುಲಿ ನಾನು ಎಡವಿದ್ದೇನೆ ಇದರಲ್ಲಿ. ನಾನು ನೇರವಾಗಿ ಹೇಳ್ಕೊಂತೀನಿ. ಇದರಲ್ಲಿ 8.5 ಲಕ್ಷ ರೂಪಾಯಿ ಆಕ್ಚುಲಿ ಇದು ಬಂಡವಾಳ ಹಾಕ್ಬಾರ್ದು. ಕಡಿಮೆ ಬಂಡವಾಳದಲ್ಲೇ ಹೋಗಿ ಆಮೇಲೆ ನಿಮಗೆ ಕುರಿ ಬಗ್ಗೆ ಅನುಭವ ಇಲ್ಲಪ್ಪ ಅಂತಂದ್ರೆ ಮೊದ್ಲು ಕಡಿಮೆ ಕುರಿಯಿಂದಾನೇ ಸ್ಟಾರ್ಟ್ ಮಾಡಿ. ಕಡಿಮೆ ಕುರಿಯಿಂದ ಸ್ಟಾರ್ಟ್ ಮಾಡಿ. ಯಾಕಂತಂದ್ರೆ ನಿಮಗೆ ಔಷಧೋಪಚಾರದ ಬಗ್ಗೆ ಅನುಭವ ಇರಲ್ಲ. ಕುರಿಗೆ ಏನ್ ಫುಡ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಮೇವು ಯಾವಾಗ ಸಿಗುತ್ತೆ ನಿಮಗೆ, ಯಾವಾಗ ಜೋಡಿಸ್ಕೋಬೇಕು, ಖಾಲಿ ಆಯ್ತು ಅಂತಂದ್ರೆ ಏನ್ ಮಾಡ್ತೀರಾ? ಮೇವು ಸಿಗಲ್ಲ. ಹಾಗಾಗಿ ನೀವು ಮೊದಲು ಕಡಿಮೆ ಇದರಿಂದ ಹೋದ್ರೆ ಒಳ್ಳೇದು ಸರ್. ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ನಾವು ಇವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ಇದೀವಿ. ಕರೆ ಕುರಿ ಸಾಕಿದ್ದಾರೆ ಸರ್. ಇದ್ರ ಬಗ್ಗೆ ಪ್ರತಿಯೊಂದು ವಿಷಯನ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ತಪ್ಪು ಮಾಹಿತಿ ಇಲ್ಲ ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಒಂದ್ ಸ್ವಲ್ಪ ನಿಮ್ ಕಿರು ಪರಿಚಯ ಮಾಡ್ಕೊಡಿ ಸರ್. ಸರ್ ನಮ್ಮ ಹೆಸರು ಮನೋಹರ ಅಂತ ಸರ್. ನಾವು ಇಲ್ಲಿ ಮೂಲತಃ ಹರಪನಹಳ್ಳಿ ಅವರೇ, ಸೊಂಡೂರಿಗೇರಿ ಅವರು. ನಾನು ಇಲ್ಲಿ ಮೈಲಾರಲಿಂಗೇಶ್ವರ ಗುಡಿ ಹಿಂದ್ಗಡೆ ಕಸ ವಿಲೇವಾರಿ ಇದೆ ಅಲ್ಲ ಸರ್, ಅದ್ರ ಪಕ್ಕದಲ್ಲೇ ನಾನು ನಮ್ಮ ಜಮೀನಲ್ಲೇ ಕುರಿ ಫಾರಂ ಮಾಡ್ಕೊಂಡಿದ್ದೇನೆ ಸರ್. ಸರ್ ಈಗ ಎಷ್ಟು ವರ್ಷದಿಂದ ಕುರಿ ಫಾರಂ ಮಾಡ್ತಿದ್ದೀರಾ ಸರ್? ಸರ್ ನಾನೀಗ 2 ವರ್ಷದಿಂದ ಕುರಿ ಫಾರಂ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದ್ಲು ಏನ್ ಮಾಡ್ತಿದ್ದೀರಿ ಸರ್? ಸರ್ ಅದಕ್ಕಿಂತ ಮೊದಲು ಆಕ್ಚುಲಿ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಈಗ 14 ವರ್ಷ ಡ್ಯೂಟಿ ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಗುಲ್ಬರ್ಗದಲ್ಲಿ 5 ವರ್ಷ, ದಾವಣಗೆರೆಯಲ್ಲಿ ಬಡಾವಣೆ ಸ್ಟೇಷನ್ ಅಲ್ಲಿ 5 ವರ್ಷ, ಟ್ರಾಫಿಕ್ ಅಲ್ಲಿ 3.5 ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಪೊಲೀಸ್ ಕೆಲಸನೇ ಚೆನ್ನಾಗಿತ್ತಲ್ಲ ಸರ್? ಸರ್ ಪೊಲೀಸ್ ಕೆಲಸ ಚೆನ್ನಾಗಿತ್ತು. ನಾವು ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಏನಾದ್ರು ಒಂದ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡು ನಾವು ಪೊಲೀಸ್ ವೃತ್ತಿಯನ್ನ 2020 ಡಿಸೆಂಬರ್ ಅಲ್ಲಿ ನಾವೇ ರಾಜೀನಾಮೆ ಕೊಟ್ಬಿಟ್ಟು ಈಗ ಕುರಿ ಫಾರಮಿಗೆ ಇಳಿದಿದ್ದೀವಿ ಸರ್. ವಾಲಂಟಿಯರ್ ರಿಟೈರ್ಮೆಂಟ್ ತಾಂಡ್ರಿ ಸರ್? ಇಲ್ಲ, ವಾಲಂಟಿಯರಿ ರಿಟೈರ್ಮೆಂಟ್ ಗೆ ಇನ್ನೂ ಒಂದು ವರ್ಷ ಇತ್ತು ಸರ್. ನಾವು ಮೊದಲೇ ನಿರ್ಧಾರ ಮಾಡಿದ್ರಿಂದ, ಇದರಲ್ಲಿ ಗಟ್ಟಿ ನಿರ್ಧಾರ ಮಾಡಿದ್ರಿಂದ ಇದು ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟು ಈಗ ಕುರಿ ಫಾರಂ ಇಳಿದಿದೆ ಸರ್. ಇದ್ರಲ್ಲಿ ತೃಪ್ತಿ ಇದೆ ಸರ್ ನಮ್ಗೆ. ಪೊಲೀಸ್ ಕೆಲಸ ಬಿಟ್ಟೆಷ್ಟಿಗೆ ಬಂದೆಷ್ಟಿಗೆ ಕುರಿ ಫಾರಂ ಸ್ಟಾರ್ಟ್ ಮಾಡ್ಕೊಂಡು? ಹೌದು ಸರ್. 2020ರಲ್ಲಿ ನಾನು ಪೊಲೀಸ್ ವೃತ್ತಿಯನ್ನ ಬಿಟ್ಟೆ ಸರ್. ಡಿಸೆಂಬರ್ ಅಲ್ಲಿ ಅಕ್ಸೆಪ್ಟ್ ಆಯ್ತು ನಂದು ಡಿಪಾರ್ಟ್ಮೆಂಟ್ ಇಂದ. 2021 ಫೆಬ್ರವರಿಯಲ್ಲಿ ಇದನ್ನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ಸರ್ ಫಾರಂ. ಮತ್ತೆ ಜೂನ್ ಅಲ್ಲಿ ತಂದೆ ಸರ್ ಕುರಿಗಳನ್ನ. ಸರ್ ನಿಮಗೆ ಯಾರ ಐಡಿಯಾ ಕೊಟ್ರು? ಮತ್ತೆ ನೀವು ಡ್ಯೂಟಿ ಬಿಟ್ಟೆಷ್ಟಿಗೆ ಕುರಿ ಸಾಕಾಣಿಕೆ ಮಾಡಿದ್ರೆ ಇದ್ರಾಗೆ ಒಳ್ಳೆ ಲಾಭ ಐತೆ, ಇದ್ರಾಗೆ ಮುಂದ್ ಬರ್ತೀವಿ ಅನ್ನೋದಕ್ಕೆ ಯಾರು ಉದಾಹರಣೆ? ಸರ್ ಇದು ನಾವೇನ್ ಅನ್ಕೊಂಡಿರ್ಲಿಲ್ಲ ಸರ್. ಮೊದ್ಲು ಪೊಲೀಸ್ ವೃತ್ತಿಯನ್ನು ಬಿಟ್ಟಾದ್ಮೇಲೆ ಇದು ನಮಗೇನ್ ದೇವರ ಆಶೀರ್ವಾದನೇನೋ ಗೊತ್ತಿಲ್ಲ, ಒಟ್ಟು ಈ ಫೀಲ್ಡಿಗೆ ಅಂತ ಹೇಳಿದ್ದೆ ನಿಜ ಸರ್. ಮೊದ್ಲು ನಾನು ಅನ್ಕೊಂಡಿರ್ಲಿಲ್ಲ ಸರ್. ಫಸ್ಟ್ನೇ ಟೈಮ್ ಎಷ್ಟು ತಂದಿದ್ರಿ ಸರ್ ಮರಿ? ಸರ್ ಕುರಿ ಫಾರಂ ಓಪನಿಂಗ್ ಮಾಡಿದ ತಕ್ಷಣ ನಾವು ಅವತ್ತಿನ ದಿವಸನೇ ನಾವು 6 ಕುರಿ ತಗೊಂಡ್ಬಂದಿವಿ ಸರ್. ಇದು ಸಂತೆಯಲ್ಲಿ 6,600 ರೂಪಾಯಿ 6 ಕುರಿ ತಗೊಂಡ್ಬಂದಿವಿ ಸರ್. 6,600 ರೂಪಾಯಿ 6 ಕುರಿ ತಂದ್ರಿ? 6 ಕುರಿ ತಂದ್ರಿ. 6 ಕುರಿ ತಂದಾಗ ಇದೇ ಶೆಡ್ಡಿಗೆ ತಂದ್ರ? ಹೌದು ಸರ್, ಇದೇ ಶೆಡ್ಗೆ ತಗೊಂಡ್ಬಂದ್ವಿ. ಈ ಶೆಡ್ ರೆಡಿ ಮಾಡೇ ತಗೊಂಡ್ಬಂದಿದ್ದು? ಹೌದು ಸರ್, ಈ ಶೆಡ್ ರೆಡಿ ಮಾಡೇ ತಗೊಂಡ್ಬಂದಿವಿ ಸರ್. ಯಾಕಂತಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಬಂಡವಾಳಕ್ಕೆ ಹೋಗ್ಬೋದು ಸರ್. ಆಮೇಲೆ ಬಹಳ ಕುರಿಗಳು ತರಬಾರ್ದು ಸರ್. ಯಾಕಂತಂದ್ರೆ ನಮ್ ಜೊತೆ ಯಾರೇ ಇರ್ಲಿ, ಸ್ವತಃ ನಾವು ಏನು ಓನರ್ ಆಗಿರ್ತೀವಲ್ಲ, ನಮಗೆ ಅನುಭವ ಆಗ್ಬೇಕು ಸರ್. ಅನುಭವ ಅಂದ್ರೆ ಕುರಿ ಸಾಕಾಣಿಕೆ ಆಗಿರ್ಲಿ, ಅದರದ್ದು ಆಹಾರದ್ದಾಗ್ಲಿ, ಅದರದ್ದು ಆಹಾರ ಜೋಡಣೆ ಆಗಿರ್ಲಿ,
ಅದನ್ನ ಜೋಡಿಸ್ಕೊಂಡು ಅದ್ರದ್ದು ಔಷಧೋಪಚಾರ, ಆಮೇಲೆ ಅದ್ರದ್ದು ಡೆವಲಪ್ಮೆಂಟ್ ಯಾವ ತರ ಗ್ರೋತ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳೋದು ಬಹಳ ಇಂಪಾರ್ಟೆನ್ಸ್ ಇರುತ್ತೆ ಸರ್. ಆಮೇಲೆ ಸಂತೆಯಲ್ಲಿ ಹೋಗಿ ನಾವು ಖರೀದಿ ಮಾಡೋದು, ಆಮೇಲೆ ಮಾರೋದು, ಇದೆಲ್ಲ ಇರುತ್ತೆ ಸರ್. ಮೊದಲು ಯಾರೇ ಕುರಿ ಫಾರ್ಮ್ ಮಾಡಿದ್ರು ಕೂಡ ನಾಗಿನ್ನು ಕಡಿಮೆ ಕುರಿಗಳಿಂದ ಹೋಗಿ ಆಮೇಲೆ ಹೆಚ್ಚು ಮಾಡ್ಕೊಂತ ಹೋಗಿ. ಸರ್ ಈಗ 6 ಕುರಿ ತಂದ್ರಲ್ಲ, ಅದನ್ನ ಎಷ್ಟು ತಿಂಗಳು ಸಾಕಿದ್ರಿ ಸರ್? ಅದು 3-3.5 ತಿಂಗಳು ಸಾಕಿದ್ವಿ ಸರ್. 3-3.5 ತಿಂಗಳು ಸಾಕಿದ್ರಿ ಸರ್. ಅದು ಒಂದ್ ಮರಿ ಏನ್ ರೇಟಿಗೆ ಕೊಟ್ಟು ತಂದಿದ್ರಿ ಸರ್? ಸರ್ 6,600 ರೂಪಾಯಿ ಹೆಂಗ್ ಕೊಟ್ಟು ತಗೊಂಬಂದಿದ್ವಿ ಸರ್. 6 ಕುರಿನೂ ಒಂದೇ ಗುಂಪಲ್ಲೇ ತಗೊಂಬಂದ್ವಿ. ಅದನ್ನ ತಗೊಂಡು 9,500, 9,000, 8,500 ಈ ತರ ಮಾರಿದ್ವಿ ಸರ್. ಈ ತರ ಮಾರಿದ್ವಿ. ಹೌದು ಸರ್. ಅವಾಗ ಕೌಂಟ್ ಮಾಡಿದ್ರೆ ಎಷ್ಟು ಲಾಭ ಬಂತು, ಎಷ್ಟು ಮೇವು ಹೋಯ್ತು, ಎಷ್ಟು ಖರ್ಚಾಯ್ತು ಅಂತ? ಹೌದು ಸರ್, ಕೌಂಟ್ ಮಾಡಿದ್ವಿ ಸರ್. ಅದು ಒಂದು 1,000 ಈ ತರ ಖರ್ಚು, ಅದ್ರ ಖರ್ಚು ಬಂತು ಸರ್. ಮೇವಿಂದು, ಕಾಳಿಂದು, ಅದ್ರದ್ದೆಲ್ಲ ನಮಗೆ 1,000, 1,500 ಮರಿ ಲಾಭ ಕೊಟ್ಟು ಹೋಗಿದ್ವಿ ಸರ್. ಏನ್ ಲಾಸ್ ಮಾಡ್ಲಿಲ್ಲ? ಲಾಸ್ ಅಂತೂ ಮಾಡ್ಲಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ. ಈಗ ಆಮೇಲೆ ನೆಕ್ಸ್ಟ್ ಬ್ಯಾಚ್ ಮತ್ತೆ ಎಷ್ಟು ತಂದ್ರಿ? ನೆಕ್ಸ್ಟ್ ಬ್ಯಾಚ್ ಸರ್ ನಾವು ಆತರ ಕುರಿ ಹಾಕೊಂಡ್ಮೇಲೆ ಮತ್ತೆ ಒಂದೆರಡು ಸಂತಿಗೆ ಹೋಗಿ ತಗೊಂಡ್ ಬರೋದು, ನಮ್ಗೆ ದುಡ್ಡಿನ ಅನುಕೂಲ ಇದ್ದಾಗ ತಗೊಂಡ್ ಬರೋದು, ಮತ್ತೆ ಅವನ್ನ 3 ತಿಂಗಳು 3.5 ತಿಂಗಳ ಅವನ್ ಕೊಟ್ಟು ಮತ್ತೆ ಇವನ್ನೆಲ್ಲ ಡೆವಲಪ್ ಮಾಡ್ಕೊಂತ ಬಂದಿವಿ ಸರ್. ನಾವು ಬಂದಿದ್ದೀರಾ? ಹೌದು ಸರ್. 23 ಕುರಿವರೆಗೂ ನಾವು ಫಸ್ಟ್ ಬ್ಯಾಚ್ ಸಾಕಿದ್ವಿ ಸರ್. ಆಮೇಲೆ ಈಗ ಈ ಬ್ಯಾಚ್ ಅಲ್ಲಿ ಎಷ್ಟು ಸಾಕಿದ್ರಿ ಸರ್? ಮತ್ತೆ ಆ ಬ್ಯಾಚ್ ಆದ್ಮೇಲೆ ನಾವು 40 ಮರಿ ಹಾಕೊಂಡೆ ಸರ್. 40 ಮರಿ ಹಾಕೊಂಡೆ ಟೋಟಲ್ 40 ಮರಿಯಲ್ಲಿ ಈಗ 16 ಮರಿ ಉಳಿದಿದ್ದಾವೆ ಸರ್. ಈಗ ಹಂಗಾರೆ ಇವೆಲ್ಲ ಜಾತ್ರೆಗೆ ಮಾರವ? ದುಗತಿ ಜಾತ್ರೆ? ಹೌದು ಸರ್. ಈಗ ದುಗ್ಗಮ್ಮನ ಜಾತ್ರೆ ಇದೆ ಅಲ್ಲ ಸರ್. ಈಗ ನೆಕ್ಸ್ಟ್ ಮಾರ್ಚ್ ಅಲ್ಲಿ, ಮಾರ್ಚ್ 20ಕ್ಕೇನ ಇದೆ ಅಂತಿದ್ದಾರೆ ಸರ್. ಮಾರ್ಚ್ 20ಕ್ಕೆ ದುಗ್ಗಮ್ಮನ ಜಾತ್ರೆಗೆ ಮಾರ್ಬೇಕಂತ ಇದೀವಿ ಸರ್. ಈಗ ಅದ್ರೊಳಗೆ ಯಾರು ಬಂದು ಕೇಳಿದ್ರು ಕೊಡ್ತೀರಾ? ಅದ್ರೊಳಗೆ ಯಾರು ಬಂದ್ರು ಕೇಳಿದ್ರು ಕೊಡ್ತೀವಿ ಸರ್. ಯಾರಾದ್ರೂ ವ್ಯವಹಾರಗಾರರು ಇದ್ರಪ್ಪ ಅಂತಂದ್ರೆ ದುಗ್ಗಮ್ಮನ ಜಾತ್ರೆಗೆ ಬಂದು ತಗೊಂಡ್ ಹೋಗೋದಿದ್ರೆ, ಅವರು ಅಲ್ಲಿ ಮಾರ್ಕೊಂಡಾಗಿದ್ರೆ ಮಟನ್ ಪರ್ಪಸ್ಗೆ ಬಂದು ದೇವರಿಗೆ ಒಯ್ಯಾರ ಯಾರಾದ್ರೂ ದಾವಣಗೆರೆಯವ್ರು ಬಂದು ಒಯ್ಬೋದು ಸರ್. ಹಂಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ 8618539323 ಸರ್. ಸರ್ ಈಗ ನೀವು ಕುರಿ ಸಾಕಾಣಿಕೆಗೆ ಮೇವೆಲ್ಲ ನೀವೇ ಬೆಳ್ಕಂತೀರಾ? ಸರ್ ನಮ್ ಜಮೀನು 1 ಎಕರೆ ಇದೆ ಸರ್. ಇದು ಬೆದ್ಲು ಭೂಮಿ ಸರ್. ಆಕ್ಚುಲಿ ನಾವು ಮೇವನ್ನೆಲ್ಲ ಕೊಂಡ್ತೀವಿ ಸರ್. ರಾಗಿ ಹುಲ್ಲು ಕೊಂಡ್ತೀವಿ, ಶೇಂಗಾ ಒಟ್ಟು ಕೊಂಡ್ತೀವಿ. ಈಗ ಕುರಿ ಸಾಕಾಣಿಕೆ ಮಾಡಕ್ಕಿಂತ ಮುಂಚೆ ಟ್ರೈನಿಂಗ್ ಏನಾನ ಹೋಗಿದ್ರಾ ಸರ್? ಸರ್ ಆಕ್ಚುಲಿ ನಾನು ಟ್ರೈನಿಂಗ್ ಹೋಗಿಲ್ಲ ಸರ್. ನಮ್ಮ ಮಾವರು ಕುರಿಗಾರರು ಸರ್. ಅವರು ಆಡುಗಳಿದಾವೆ ಸರ್. ಮೊದ್ಲು ಅವರು ಕುರಿ ಕಾದಿದ್ದಾರೆ ಸರ್. ಹಂಗಾಗಿ ಅವ್ರಿಗೆ ಬಹಳ ಸಂಪೂರ್ಣ ಮಾಹಿತಿ ಇತ್ತು ಸರ್. ಅವರು ಔಷಧೋಪಚಾರ, ಅವ್ರದ್ದು ಕುರಿ ಸಾಕಾಣಿಕೆ, ಅವರ ಅನುಭವನೂ ಕೂಡ ನನಗೆ ಬಹಳ ಸಹಾಯಕ ಆಗಿದೆ ಸರ್. ಮಾರ್ಕೆಟ್ ಇಂದ ತಂದ ಮೇಲೆ ಕುರಿನ ತೂಕ ಮಾಡ್ತೀರಾ? ಹೌದು ಸರ್. ಈಗ ಮರಿ ಮಾರ್ಕೆಟ್ ಇಂದ ತಂದ ಮೇಲೆ ಏನ್ ತೂಕ ಮಾಡಲ್ಲ ಸರ್. ನಾವು ಇದನ್ನ ನಾವು ಮರಿ ತಂದು ಒಂದು 3-3.5 ತಿಂಗಳು 4 ತಿಂಗಳು ಸಾಕಿ ಅದು ಎಷ್ಟು ಗ್ರೋತ್ ಆಗಿದೆ, ಆಕ್ಚುಲ್ ಆಗಿ ಅದನ್ನ ತಂದ ತಕ್ಷಣ ಮಾಡಿದ್ರು ಒಳ್ಳೇದ್ ಸರ್. ಅದ್ರದ್ದು ಲೆಕ್ಕನೂ ಇಟ್ಟರು ಒಳ್ಳೇದೇ. ನೀವ್ ಅಂದಂಗೆ ನಾವು ಈ ಬ್ಯಾಚ್ ಅಲ್ಲಿ, ಹಿಂದಿನ ಬ್ಯಾಚ್ ಅಲ್ಲಿ ಅದನ್ನ ಸ್ಟಾರ್ಟಿಂಗ್ ತಂದಾಗ ತೂಕ ಮಾಡಿದ್ವಿ ಸರ್. ಆಮೇಲೆ ಈಗೂ ಕೂಡ ನಾಗಿನೂ ತೂಕ ಮಾಡಿದ್ವಿ. ಈಗ 36, 35, 34 ಈ ತರ ತೂಕ ಬರ್ತಾ ಇದಾವೆ ಸರ್. ಎಲ್ಲಾ ಮರಿಗಳು, ಎಲ್ಲಾ ಮರಿ ಚೆನ್ನಾಗಿ ತೂಕ ಬರ್ತದೆ, ಏನ್ ತೊಂದ್ರೆ ಇಲ್ಲ. ಎಲ್ಲ ಒಂದೇ ಅಳತೆ ಇದಾವೆ ಸರ್. 1 kg 2 kg. ಈ ಮಾರ್ಕೆಟ್ ಅಲ್ಲಿ ಎಷ್ಟು ತಿಂಗಳು ಮರಿ ಆಯ್ಕೆ ಮಾಡ್ಕೊಂತೀರಾ ಸರ್? ನಾವ್ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಸರ್ ಜವಳದ ಮರಿ 3-3.5 ತಿಂಗಳ ಮರಿಗಳನ್ನ ನಾವು ಆಕ್ಚುಲಿ ಫಸ್ಟ್ ಆಯ್ಕೆ ಮಾಡಿದ್ ಸರ್. ಆಮೇಲೆ ಬಂದ್ಬಿಟ್ಟು ಈಗ ನಾವು ಒಂದು ಕತ್ರಿ ಆಗಿರೋ ಮರಿ ಅಂತಂದ್ರೆ 8,500, 9,000 ಕೊಟ್ಟು ಮರಿಗಳನ್ನ ತಗೊಂಡ್ಬಂದು ಇವನ್ನ ಈ ಸರಿ ಈ ಬ್ಯಾಚ್ ಅಲ್ಲಿ ಸಾಕ್ತಾ ಇದೀವಿ ಸರ್. ಜೋಳದ ಮರಿ ಅಂದ್ರೆ ಏನ್ ಸರ್? ಜವಳದ ಮರಿ ಅಂತಂದ್ರೆ ಸರ್, ಈಗ ಚಿಕ್ಕ ಮರಿಗಳು ಸರ್, 3 ತಿಂಗಳ ಮರಿಗಳನ್ನ ಜವಳದ ಮರಿ ಅಂತಾರ ಸರ್. ಜವಳದ ಮರಿ ಅಂತಂದ್ರೆ ಈಗ 3-3.5 ತಿಂಗಳು 4 ತಿಂಗಳು ಇವೆಲ್ಲ ಜವಳದ ಮರಿ ಸರ್. ಅದು ಯಾವಾಗ ಒಂದು ಕತ್ರಿ ಆಗುತ್ತಲ್ಲ ಸರ್, ಅದು ಒಂದ್ ಕತ್ರಿ ಮರಿ ಅಂತಾರ ಸರ್. ಒಂದು ಕತ್ರಿ ಅಂದ್ರೆ ಸರ್ ಒಂದ್ಸರಿ ಅದು ಉಣ್ಣೆ ಕತ್ತರಿಸ್ತಾರಲ್ಲ ಸರ್, ಅದಕ್ಕೆ ಒಂದು ಕತ್ರಿ ಅಂತಾರ ಸರ್. ಕತ್ರಿ ಮರಿ ಅಂತಾರ ಸರ್. ಒಂದ್ ಕತ್ರಿ ಮರಿ ಅಂದ್ರೆ ಸಣ್ಣ ಮರಿ 3-3.5 ತಿಂಗಳ ಮರಿಗೆ ಜೋಳದ ಮರಿ. ಕತ್ರಿ ಮರಿ ಅಂದ್ರೆ ಕಟಿಂಗ್ ಆಗುತ್ತೆ, ಒಂದು ಕತ್ರಿ ಮರಿ ಅಂತ. ಕತ್ರಿ ಮರಿ ನಮ್ಮ ಹರಮಳ್ಳಿ ಭಾಗದ ಇದು ಭಾಷೆ ಸರ್. ಹಿಂಗ್ ಇಷ್ಟೊಂದು ಶೆಡ್ಡಿಗೆ ಎಲ್ಲ ಬಂಡವಾಳ ಹಾಕ್ತೀನಿ ಅಂತ ಹೇಳಿ ನಿಮಗೆ ಭಯ ಆಗ್ಲಿಲ್ಲ ಸರ್? ಸರ್ ಆಕ್ಚುಲಿ ಆಗಿ ಸರ್ ನಮಗೆ ಸಂಪೂರ್ಣ ಮಾಹಿತಿ ಏನು ಇದ್ದಿದ್ರಪ್ಪ ಅಂತಂದ್ರೆ ನಾವು ಇಷ್ಟೊಂದು ಬಂಡವಾಳ ಹಾಕ್ತಿರ್ಲಿಲ್ಲ ಸರ್. ಆಮೇಲೆ ಇದು ಊರ್ ಹೊರಗಡೆ ಸರ್. ಇದು ನಾವು ಸ್ವಲ್ಪ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ರೇನೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಆ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಬಂಡವಾಳ ಹಾಕಿದೀವಿ ಸರ್. ಬಂಡವಾಳ ಹಾಕಿದೀವಿ, ನಮಗಿದು ಸಫಿಶಿಯಂಟ್ ಅನ್ಸಿದೆ ಸರ್. ಕೈಯಲ್ಲಿ ಎಷ್ಟು ದುಡ್ಡು ಇದ್ರು ಪೋಲಾಗ ಹೋಗ್ಬಿಡುತ್ತೆ ಸರ್. ಈ ಬಂಡವಾಳ ಹಾಕಿರೋದ್ರಿಂದ ನಮಗಿದು ಇವತ್ತೆಲ್ಲ ನಾಳೆ ನಮಗಿದು ಅಸೆಟೇ ಸರ್. ಇದು ಅಸೆಟೇ ನಮಗೆ ಮುಂದೆ ಕೂಡ ಇದು ಒಂದ್ ದಾರಿ ಆಗುತ್ತೆ. ಹೌದು ಸರ್, ಹೌದು.
ಈಗ ನಿಮಗೆ 2 ವರ್ಷ ಆಯ್ತಲ್ಲ, ಸರ್. ಸಾಕಾಣಿಕೆ ಬಗ್ಗೆ ಏನ್ ಅನ್ನಿಸ್ತತೆ? ಸರ್ ಈಗ ಸಾಕಾಣಿಕೆ ಮಾಡೋದ್ರಿಂದ ಇವು ಕುರಿಗಳು ಸರ್, ಇವು ನಮಗೊಂದು ಅನ್ನ ಕೊಡ್ತಾವ ಸರ್. ಅನ್ನ ಕೊಡ್ತಾವ, ಇದ್ರಲ್ಲಿ ಮಾತ್ರ ಎರಡನೇ ಮಾತಿಲ್ಲ ಸರ್. ಆದ್ರೆ ನಾವು ಸಾಕಾಣಿಕೆ ಮಾಡೋ ಮೆಥಡ್ ಇಂಪಾರ್ಟೆಂಟ್ ಇರುತ್ತೆ ಸರ್. ಆಮೇಲೆ ನಾವು ಮರಿನ ಖರೀದಿ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಖರೀದಿ ಮಾಡಿದ್ದಾದ್ಮೇಲೆ ಅವನ್ನ ಜೋಪಾನ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಔಷಧೋಪಚಾರನೂ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸರ್. ಈಗ ಸರ್ ಮೇವು ಅಂತ ಬಂದಾಗ ದಿನಕ್ಕೆ ಎಷ್ಟು ಟೈಮ್ ಮೇವು ಕೊಡ್ತೀರಾ? ಸರ್ ಈಗ ಬೆಳಿಗ್ಗೆ ಇಲ್ಲಿ ರಾತ್ರಿ ನಮ್ಮ ಅವ್ರ ಮಲ್ಕೊಂತಾರೆ ಸರ್. ಮಲ್ಕೊಂಡು ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗಿಸ ಅನ್ಕೊಂಡು ಅವ್ರು ಒಂದ್ಸರಿ ಬೆಳಿಗ್ಗೆ ಮೇವಾಗ್ ಬಂದ್ಬಿಡ್ತಾರೆ ಸರ್. ನಾನು ಒಂದು 9 ಗಂಟೆ ಅಷ್ಟೊತ್ತಿಗೆ ಟೈಮಿಂಗ್ ನನ್ನ ಟೈಮಿಂಗಿಗೆ ಬರ್ತೇನೆ ಸರ್. ನನ್ನ ಟೈಮಿಂಗಿಗೆ ಬಂದು ನಾನು ಕೂಡ ನಾಗಿನು ಮತ್ತೆ ಒಂದ್ ಮೇವ್ ಹಾಕ್ತೀನಿ ಸರ್. ಏನಾದ್ರು ನಾವು ಕ್ಲೀನಿಂಗ್ ಮಾಡ್ಕೊಳಂಗಿದ್ರೆ ಕ್ಲೀನಿಂಗ್ ಮಾಡ್ಕೊಂತೀವಿ. ನೀರ್ ಕೊಡ್ತೀವಿ ಸರ್. ಒಂದು 10-10:30. ಈಗ ಮೇವು ಏನ್ ಮೇವು ಕೊಡ್ತೀರಾ ಸರ್? ಬೆಳಿಗ್ಗೆ ರಾಗಿ ಹುಲ್ ಕೊಡ್ತೀವಿ ಸರ್. ಫಸ್ಟ್ ಟೈಮ್ ರಾಗಿ ಹುಲ್ ಕೊಡ್ತೀವಿ ಸರ್. ಸಂಜೆ ಟೈಮು ಶೇಂಗಾ ಒಟ್ಟು ಕೊಡ್ತೀವಿ ಸರ್. ಸಂಜೆ ಟೈಮ್ ಶೇಂಗಾ ಒಟ್ಟು ಸರ್. ಒಂದ್ 4:15 ಈ ಟೈಮಿಂಗಿಗೆ ಶೇಂಗಾ ಒಟ್ಟು ಕೊಡ್ತೀವಿ. ಆಮೇಲೆ ಮತ್ತೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಮೆಕ್ಕೆಜೋಳ ಕೊಡ್ತೀವಿ ಸರ್. ಮೆಕ್ಕೆಜೋಳ ಕೊಟ್ಟು ಲಾಸ್ಟ್ ಒಂದ್ ಮೇವು ಅದು ಹೋಗೋದು ಅಲ್ಲಿ ಕ್ಲೋಸ್ ಮಾಡ್ತೀವಿ ಸರ್. ಅಂದ್ರೆ ದಿನಕ್ಕೆ 3 ಟೈಮ್ ಕೊಡ್ತೀರಾ, 4 ಟೈಮ್ ಕೊಡ್ತೀರಾ? 4 ಟೈಮ್ ಕೊಡ್ತೀವಿ ಸರ್. ಏನ್ ಕಾಳು ಗೀಳು ಏನು ಕೊಡಲ್ಲ? ಕಾಳು ಕೊಡ್ತೀವಿ ಸರ್. ಮೆಕ್ಕೆಜೋಳ ಕೊಡ್ತೀವಿ ಸರ್. ಮೆಕ್ಕೆಜೋಳ ಯಾವ ಟೈಮಲ್ಲಿ ಕೊಡ್ತೀರಾ ಕಾಳು? ಸರ್ ರಾತ್ರಿ 8 ಗಂಟೆ ಕೊಡ್ತೀವಿ ಸರ್. ರಾತ್ರಿ 8 ಗಂಟೆ ಕೊಡ್ತೀವಿ ಸರ್. ಈಗ ಬೆಳಿಗ್ಗೆ 9 ಗಂಟೆ ಕೊಡ್ತೀರಾ? ಬೆಳಿಗ್ಗೆ ಕೊಡಲ್ಲ ಸರ್, ಮೆಕ್ಕೆಜೋಳ ಕೊಡಲ್ಲ. ಅಲ್ಲ ಮೆಕ್ಕೆಜೋಳ ಒಟ್ಟಿ ಮೇವು, ಮೆಕ್ಕೆಜೋಳ ಆಗಿರ್ಲಿ ಹುಲ್ಲಾಗಿರ್ಲಿ ಏನಾಗಿರ್ಲಿ ಮೇವು ಅಂತ ಬೆಳಿಗ್ಗೆ 1 ಟೈಮ್ ಕೊಡ್ತೀವಿ ಸರ್. ಎಷ್ಟು ಗಂಟೆ ಕೊಡ್ತೀರಾ? 8 ಗಂಟೆ ಒಳಗಡೆ. 8 ಗಂಟೆ ಒಳಗಡೆ 8 ಗಂಟೆ ಬಿಟ್ಟಾದ್ಮೇಲೆ ಒಂದ್ 9-9:30 ನಾವು ಬರ್ತೀವಲ್ಲ ಸರ್, ನಾವೊಂದ್ ಮೇವು ಹಾಕ್ತಿವಿ ಸರ್. ನೀವು ಒಂದ್ ಮೇವು ಹಾಕ್ತೀರಾ? 8:15 ಬಿಟ್ಟು ಮತ್ತೊಂದು ಅದೇ ರಾಗಿ ಹುಲ್ಲೆ ಕೊಡ್ತೀವಿ ಸರ್. ಅದೇ ರಾಗಿ ಹುಲ್ಲೆ. ಆಮೇಲೆ ಮತ್ತೆ ನಾವು ಮಧ್ಯಾಹ್ನ ಸರ್ ಅದು ಈಗ 11-11:30 ನೀರ್ ಕೊಡ್ತೀವಿ ಸರ್. ಹೋಗ ಮತ್ತೆ ಇನ್ನೊಂದು ರಾಗಿ ಹುಲ್ ಕೊಟ್ಟು ಹೋಗ್ತೀವಿ. ಆಮೇಲೆ ಸಂಜೆ 4:15 ಬರ್ತೀವಲ್ಲ ಸರ್, 4:15 ಬಂದಾಗ ನಾವು ಶೇಂಗಾ ಒಟ್ಟು ಕೊಡ್ತೀವಿ ಸರ್. ಶೇಂಗಾ ಒಟ್ಟು ಕೊಡ್ತೀವಿ ಸರ್. ಸಂಜೆ ಟೈಮ್ ಒಂದ್ ಮೇವ್ ಚೇಂಜ್ ಆಗುತ್ತೆ ಸರ್. ಈಗ ಸದ್ಯ ನಮ್ಮಲ್ಲಿ ಹಸಿ ಮೇವಿಂದು ಕೊರತೆ ಇದೆ ಸರ್. ಹಂಗಾಗಿ ಮಧ್ಯದಲ್ಲಿ ಒಂದು ಹಸಿ ಮೇವು ಕೊಟ್ರು ಚೆನ್ನಾಗಿ ಸರ್, ಒಳ್ಳೇದದು. ಅವ್ರು ಅನುಕೂಲ ಇದ್ದರು ಕೊಡ್ತಾರೆ ಸರ್. ಆಕ್ಚುಲಿ ಬೆಳಿಗ್ಗೆ ಹಸಿ ಮೇವು ಕೊಟ್ಬಿಟ್ಟು ಒಣ ಮೇವು ಕೊಡ್ತಾರೆ ಸರ್. ನಾವಾದ್ರೆ ಇಲ್ಲಿ ಹಸಿ ಮೇವು ಕೊಡ್ತಾ ಇಲ್ಲ ಸರ್. ನಾವು ಪೂರಾ ಡ್ರೈ ಫುಡ್ ಸರ್. ಈಗ ಸರ್ ಮೇವಲ್ಲಿ ಕರೆ ಕುರಿ ಸಾಕಿದಿರಲ್ಲ, ಇವೆಲ್ಲ ಯಾವ ಮೇವ್ನ ಚೆನ್ನಾಗೆ ಮೇಯ್ತವೆ ಸರ್? ರಾಗಿ ಹುಲ್ಲು, ಶೇಂಗಾ ಒಟ್ಟು, ಹಸಿ ಮೇವು ಕೂಡ ಚೆನ್ನಾಗಿ ಮೇಯ್ತವೆ ಸರ್. ಹಸಿ ಮೇವು ಚೆನ್ನಾಗಿ ಮೇಯ್ತವೆ. ಹಸಿ ಮೇವು ಯಾವ್ದು ಕೊಟ್ಟರು ನಡೆಯುತ್ತೆ ಸರ್. ಈಗ ಸದ್ಯ ನಮ್ಮಲ್ಲಿ ಈಗ ನೇಪಿಯರು ಆತರ ಬೆಳ್ಕಣಕ ಸ್ವಲ್ಪ ಅನುಕೂಲ ಇಲ್ಲ ಸರ್. ಆತರ ಹಾಗಾಗಿ ಅನುಕೂಲ ಅಂದ್ರೆ ಏನ್ ತೊಂದರೆ ಆಗಿದೆ? ನೀರಿನ ಪ್ರಾಬ್ಲಮ್ ಇದೆ ಸರ್. ಇಲ್ಲೆಲ್ಲ ಬೆದ್ಲು ಭೂಮಿ ಸರ್ ಇಲ್ಲಿ, ಹಂಗಾಗಿ ನೀರಿನ ಪ್ರಾಬ್ಲಮ್. ಸರ್ ಇದು ಮೇವು ಎಷ್ಟು ಲೋಡ್ ಇದೆ ಸರ್ ಇದು? ಸರ್ ಇದು ನಾವು ಇಲ್ಲೇ ನಮ್ಮ ಹರಪನಹಳ್ಳಿಯಲ್ಲೇ ಲೋಕಲ್ ಅಲ್ಲಿ ಈಗಲ್ ಗಾರ್ಡನ್ ರೆಸ್ಟೋರೆಂಟ್ ಇದೆ ಸರ್. ರಮೇಶ್ ಅನ್ನೋರು, ಅವರು ಬಣಿವಿ ಇತ್ತು ಸರ್. ಅವ್ರದೇ ಹೊಲದ್ದು ಬಣಿವಿ ಒಟ್ಟಿದ್ರು ಹೋದ ವರ್ಷದ್ದು. ಅದನ್ನ 14,000 ರೂಪಾಯಿಗೆ ಮುಗಿಸ್ಕೊಂಡ್ವಿ ಸರ್. 14,000 ರೂಪಾಯಿ? 14,000 ಮುಗಿಸ್ಕೊಂಡು ಇದು ಹಗುರಕ್ಕೆ 2 ಟ್ರ್ಯಾಕ್ಟರ್ ಆಯ್ತು ಸರ್. ಹಗುರಕ್ಕೆ 2 ಟ್ರ್ಯಾಕ್ಟರ್. ಬಾಡಿ ಲೆವೆಲ್ ಅಲ್ಲ ಮಾಮೂಲಿ? ಬಾಡಿ ಲೆವೆಲ್ ಸರ್. ಬಾಡಿ ಲೆವೆಲ್ 2 ಟ್ರ್ಯಾಕ್ಟರ್ ಆಯ್ತು ಸರ್. ಇದು ತಂದೆ ಅಲ್ಲ ಎಷ್ಟು ದಿನ ಆಯ್ತು ಸರ್? ಈಗ ಹೆಚ್ಚು ಕಡಿಮೆ 1 ತಿಂಗಳು ಆಯ್ತು ಸರ್. ನಮ್ದು ಒಳಗಡೆ ಶೆಡ್ ಅಲ್ಲೇ ರಾಗಿ ಹುಲ್ಲು ಉಟ್ಕೊಂಡಿದ್ವಿ. ಇಲಿ ಕಾಟ ಜಾಸ್ತಿ ಆಯ್ತು ಸರ್. ಹಾಗಾಗಿ ಹೊರಗಡೆ ಬಂದು ಇದನ್ನ ಹಳೇದು ಶೆಡ್ ಇದು ತಗಡಿದ್ವು ಸರ್. ಇದನ್ನ ಹಾಕೊಂಡು ಇಲ್ಲಿ ಉಟ್ಕೊಂಡಿದ್ವಿ ಸರ್. ಶೇಂಗಾ ಊಟ ಅಂತ ತರಬೇಕು ಸರ್. ಇದೇನಿದು ಸರ್? ಇದು ಕತ್ರಿ ಸರ್. ಇದು ಮೇವು ಕಟ್ ಮಾಡೋದು. ಇದು ಮೇವು ಕಟ್ ಮಾಡೋ ಕತ್ರಿ ಸರ್. ಚೀಪ್ ಅಂಡ್ ಬೆಸ್ಟ್ ಸರ್. ಅಂದ್ರೆ ಚಾಪ್ ಕಟ್ರ ಬದ್ಲು ಇದೇ ಯೂಸ್ ಮಾಡ್ತೀವಿ? ಇದನ್ನೇ ಯೂಸ್ ಮಾಡ್ತೀವಿ ಸರ್. ಇದ್ರಲ್ಲೇ ನಾವು ರಾಗಿ ಹುಲ್ ಕಟ್ ಮಾಡಿ ಇದ್ರಲ್ಲೇ ಹಾಕತ್ ಸರ್. ಯಾಕಂತಂದ್ರೆ ಈಗ ಅದಕ್ಕಾದ್ರೆ 30,000 ರೂಪಾಯಿ 40,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್. ಹಾಗಾಗಿ ಇದು ನಮ್ಮ ಲೋಕಲ್ ಕುಲುಮೆಯಲ್ಲಿ ಹೋದ್ರೆ ಅವ್ರದೇ ಕಬ್ಬಣ, ಅವ್ರದೇ ಕಟ್ಟಿಗೆ, ಅವರೇ ರೆಡಿ ಮಾಡ್ಕೊಡಕ್ಕೆ ನಮಗೆ 1000ದಿಂದ 1,500 ರೂಪಾಯಿ ತಗೊಂತಾರೆ ಸರ್. 2,000 ರೂಪಾಯಿ ಆಗತ್ತೆ ಅನ್ಕೊಂಡ್ರಿ ಹೋಗ್ ಬಂದಿದ್ದು ಸರ್. ನೀವು 2,000 ರೂಪಾಯಿ ಹೆಚ್ಚಾಯ್ತು ಸರ್. 2,000 ರೂಪಾಯಿ ಹೆಚ್ಚಾಯ್ತು. 1,500 ರೂಪಾಯಿದಾಗ ರೆಡಿ ಆಗಿ ಮಾಡ್ಕೊಡ್ತಾರೆ. 1,500 ರೂಪಾಯಿ ರೆಡಿ ಆಗುತ್ತೆ ಸರ್. ನಮಗೆ ರಾಗಿ ಹುಲ್ ಕಟ್ ಮಾಡಕಲ್ಲ ಸರ್, ಚಿಕ್ಕದಾಗ ಮಾಡ್ಕೊಡ್ತಾರೆ ಸರ್. ಚಿಕ್ಕದಾಗ ಮಾಡ್ಕೊಡ್ತಾರೆ ಸರ್. ಚೆನ್ನಾಗ್ ಕಟ್ ಆಗುತ್ತೆ ಸರ್. ನಮಗೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಆಗಿ ಕಟ್ ಸರ್. ನಾವು ಒಂದು 20 ಮರಿ 40 ಮರಿವರೆಗೂ ಮೇಂಟೆನೆನ್ಸ್ ಮಾಡ್ತೇವೆ ಸರ್. ಇದ್ರಲ್ಲೇ 40 ಮರಿವರೆಗೂ ಮೇಂಟೆನೆನ್ಸ್ ಮಾಡಿದೇವೆ ಸರ್. ಬೇಡ ನಮ್ಗೆ ಕಷ್ಟ ಆಗುತ್ತೆ ಅಂತಂದ್ರೆ ಒಂದು 20 ಮರಿನ ನಾವು ಒಬ್ರೆ ಆರಾಮ್ ಮೇಂಟೆನೆನ್ಸ್ ಮಾಡ್ಬಿಡ್ಬೋದು. ಒಂದು 20 ಮರಿನ ಒಬ್ರೆ ಮೇಂಟೆನೆನ್ಸ್ ಮಾಡ್ಬೋದು ಸರ್. ಶ್ರಮ ಇರ್ಬೇಕು ಸರ್ ನಮ್ಮ ಇದ್ರಲ್ಲಿ. ಶ್ರಮ ಇರ್ಬೇಕು ಸರ್. ಇಲ್ಲ ನಾನು ಅಷ್ಟೊಂದು ಕಷ್ಟ ಪಡಲ್ಲ ಅಂತಂದ್ರೆ ಮತ್ತೆ 20,000 30,000 ಕೊಟ್ಬಿಟ್ಟು ಚಾಪ್ ಕಟ್ರಿಗೆ ಹೋಗ್ಬೇಕಾಗುತ್ತೆ ಸರ್. ಸ್ವಲ್ಪ ನೋಡೋಣ, ಕಟ್ ಮಾಡ್ತೀರಾ? ಓಕೆ ಸರ್, ಕಟ್ ಮಾಡಿ ನೋಡ್ತೀವಿ ಸರ್. ಇದು ಬೆಳಿಗ್ಗೆ ಕಟ್ ಮಾಡಿದ್ ಸರ್. ಇದು ಬೆಳಿಗ್ಗೆ ಕಟ್ ಮಾಡಿದ್ದ? ಹೌದು ಸರ್, ಬೆಳಿಗ್ಗೆ ಕಟ್ ಮಾಡಿದ್ದು.
ಈಗ ಇನ್ನೊಂದ್ಸರಿ ಕಟ್ ಮಾಡಿ ತೋರಿಸ್ತೀನಿ. ಆತರ ಇಟ್ಕೋಬೇಕಾ? ಹಾ ಸರ್, ಇಟ್ಕೋಬೇಕು. ನಾವು ಒಬ್ಬರೇ ಕಟ್ ಮಾಡ್ತೇವೆ ಸರ್. ಒಬ್ರೇ ಕಟ್ ಮಾಡ್ತೀರಾ? ಒಬ್ಬರೇ ಕಟ್ ಮಾಡ್ಬಿಡ್ತೀವಿ ಹಾ ಸರ್. ಹಾ ನಮ್ಮ ಮರಿಗಳಿಗೆಲ್ಲವೂ ನಾವೇ ಒಬ್ಬರೇ ಕಟ್ ಮಾಡ್ತೀವಿ. ನಮ್ಮ ಮಾವರು ಇರ್ತಾರೆ, ಹಾ ಹಾ ಅವ್ರು ಇದ್ರಂದ್ರೆ ಅವರು ಮೇವನ್ನೆಲ್ಲ ಜೋಡಿಸಿಡ್ತಾರೆ, ಹಾ ಹಾ ನಾವು ಕಟ್ ಮಾಡ್ತೀವಿ.